ದುರ್ಗಾ, ಆ ದೇವರು ನಿನ್ನ ಹತ್ರ ಸಾಕಷ್ಟು ಕಿತ್ಕೊಂಡಿರ್ಬೋದು, ಆದರೆ ಸಾಕಷ್ಟು ನಿನಗೆ ಕೊಟ್ಟಿದ್ದಾನೆ. ಒಂದು ಕುಟುಂಬನೇ ಕೊಟ್ಟಿದ್ದಾನೆ ಅಂತ ನಿನಗೆ ಅನ್ಸಲ್ವಾ? ನನ್ನ ವಾದನೂ ಅದೇ ಬಾಸು. ನಮ್ಗೇನೋ ಕೊಡಬೇಕು ಅಂತ ನಮ್ಮ ಹತ್ರ ಇರೋದನ್ನ ಕಿತ್ಕೊಳ್ಳೋದು ಯಾವ ನ್ಯಾಯ ಹೇಳಿ? ನಮ್ಮವ್ರನ್ನ ಬಲಿ ಕೊಟ್ಟು ಆಮೇಲೆ ನಮಗೆ ಸುಖ ಕೊಡೋ ಅಂಥದ್ದು ನನಗೆ ಬೇಡವೇ ಬೇಡ. ಒಂದು ನಿಮಿಷ. ಕೈ ಹಿಡಿ. ಬಾಸು ಸಾಕು, ಭಾರ ಆಗ್ತಿದೆ ಬಾಸು. ಕೈ ತುಂಬೋಗಿದೆ, ಎಲ್ಲ ಬಿದೋಗುತ್ತೆ. ಇದೇ ದುರ್ಗಾ ನಿನ್ನ ಜೀವನ ಸತ್ಯ. ನಿನ್ನ ಕೈಗಳು ಅಂದರೆ ನಿನ್ನ ಮನಸ್ಸು ಹಳೆಯ ನೋವು, ದ್ವೇಷ, ನೆನಪುಗಳಿಂದ ತುಂಬ ಹೋಗಿದೆ. ಅದಕ್ಕೆ ದೇವರು ಹೊಸದಾಗಿ ಏನೇ ಕೊಟ್ಟರು ನೀನು ಅದನ್ನು ನೋಡ್ತಾ ಇಲ್ಲ. ಬಾಸು ನಿಮಿಷ, ನಿಮಗೆ ಈ ಅಲೌಕಿಕ ಶಕ್ತಿಗಳ ಮೇಲೆ ಇಷ್ಟೊಂದು ನಂಬಿಕೆ ಇದೆಯಾ? ದುರ್ಗಾ, ನಿಜ ಹೇಳಬೇಕಂದ್ರೆ ನನಗೆ ಮೊದಲು ಇದ್ರ ಬಗ್ಗೆ ಅಷ್ಟೊಂದು ನಂಬಿಕೆ ಇತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನಿನ್ನನ್ನು ವಾಪಸ್ ಪಡ್ಕೊಂಡ್ಮೇಲೆ ಆ ದೇವ್ರ ಮೇಲೆ ನನಗೆ ನಂಬಿಕೆ ಜಾಸ್ತಿ ಆಗಿದೆ. ಈ ಪ್ರಪಂಚದಲ್ಲಿ ನಮಗೆ ಬರೀ ಕಾಣಿಸೋದಷ್ಟೇ ಅಲ್ಲ, ಕಾಣದೇ ಇರುವಂಥದ್ದು, ನಮಗೆ ತಿಳಿದೇ ಇರುವಂಥದ್ದು ತುಂಬ ವಿಷಯ ಇದೆ. ಫಾರ್ ಎಕ್ಸಾಂಪಲ್ ಗಾಳಿನೇ ತಗೋ. ಗಾಳಿ ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಹಾಗಂತ ಗಾಳಿನೇ ಇಲ್ಲ ಅಂತ ಹೇಳೋದಕ್ಕಾಗಲ್ಲ ಅಲ್ವಾ? ಕಳೆದ 1 ವರ್ಷದಲ್ಲಿ ನಮ್ಗೆ ಎಕ್ಸ್ಪ್ಲೇನೇ ಮಾಡೋಕ್ಕಾಗದಿರುವಂಥ ಸುಮಾರು ವಿಷಯಗಳು ನಮ್ಮ ಸುತ್ತಮುತ್ತ ನಡೆದಿದೆ. ನಮಗೆ ಕಾಣಿಸ್ದೇ ಇರುವಂತಹ, ನಮ್ಗೆ ಅರ್ಥ ಆಗದೇ ಇರುವಂಥ ಯಾವುದೋ ಒಂದು ಶಕ್ತಿ ನಮ್ಮನ್ನು ಮೀರಿ ಕೆಲಸ ಮಾಡ್ತಾಯಿದೆ. ಆ ದೇವರಿಗೆ ಅವನದೇ ಆದ ಒಂದು ಪ್ಲ್ಯಾನ್ ಇರುತ್ತೆ ದುರ್ಗಾ. ಈ ಕ್ಷಣಕ್ಕೆ ನಮಗದು ಗೊತ್ತಾಗದೇ ಇರ್ಬೋದು, ಆದರೆ ಒಂದಲ್ಲ ಒಂದು ದಿನ ಅದು ನಿನಗೆ ತಿಳಿಯುತ್ತೆ. ಆಗ ನಿನಗೆ ದೇವ್ರ ಮೇಲೆ ಕೋಪ ಇರಲ್ಲ, ಪ್ರೀತಿ ಇರುತ್ತೆ, ಭಕ್ತಿ ಇರುತ್ತೆ. ಏನ್ ದುರ್ಗಾ ಇದು? ಇಷ್ಟೊಂದು ಬಟ್ಟೆನಾ? ಇಡೀ ದಿನ ಬರೀ ಇದೇ ಕೆಲಸನಾ? ಹೌದಕ್ಕ, ಮುಗಿಯೋದೇ ಇಲ್ಲ. ಅಯ್ಯೋ, ಏನಕ್ಕ ಇದು? ಮ್ಯಾಜಿಕ್ಕಾ? ನಿನ್ಗಿರೋ ಶಕ್ತಿ ಏನಾದ್ರೂ ನಮ್ಮೂರಲ್ಲಿರೋ ಹೆಂಗಸ್ರಿಗೆ ಗೊತ್ತಾದ್ರೆ ಮುಗ್ದೋಯ್ತು, ಎಲ್ರು ನೀನ್ ಹಿಂದೆ ಬಿದ್ಬಿಡ್ತಾರಷ್ಟೇ. ಹೌದಾ? ಯಾಕೆ? ಮತ್ತೇನೇನಕ್ಕ, ಈ ಮನೆ ಕೆಲಸ ಅನ್ನೋ ಅರ್ಧ ತಲೆನೋವು ಒಂದು ಚಿಟ್ಕೆಯಿಂದ ಪರಿಹಾರ ಆಗ್ಬಿಡುತ್ತೆ ಅಂದ್ರೆ ಸುಮ್ಮನೆ ಇರ್ತಾರಾ? ಹೆಣ್ಮಕ್ಳಿಗಂತೂ ಈ ಬಟ್ಟೆ ಮಡ್ಚೋದು, ಕಸ ಗುಡ್ಸೋದು, ನೆಲ ಒರೆಸೋದು, ಮನೆ ಸ್ವಚ್ಛ ಮಾಡೋದು ದೊಡ್ಡ ತಲೆನೋವು. ಈ ಎಲ್ಲ ಕೆಲಸಗಳು ಬರೀ ಒಂದು ಚಿಟ್ಕೆಯಿಂದ ಪರಿಹಾರ ಆಗುತ್ತೆ ಅಂದ್ರೆ ಯಾರು ತಾನೇ ಸುಮ್ಮನೆ ಇರ್ತಾರೆ ಹೇಳು? ಅಷ್ಟೇ, 3 ಗಂಟೆ ಕೆಲಸ 3 ನಿಮಿಷದಲ್ಲಿ ಮುಗ್ದೋಗುತ್ತೆ ಅಂದ್ರೆ ಎಲ್ಲ ಮುಗಿಸ್ಬಿಟ್ಟು ಆರಾಮಾಗಿ ಹರಟೆ ಹೊಡ್ಕೊಂಡು ಕುತ್ಕೋತಾರೆ. ಹೌದೌದು, ನಿನ್ನಂತ ಸೋಮಾರಿಗಳಿಗಂತೂ ಇದು ದೊಡ್ಡ ವರ. ಬಿಡುಗಡೆ ಹೊರತು ಶಾಪ ವಿಮೋಚನೆ ಇಲ್ಲ. ಏನಾಯ್ತಕ್ಕ? ಯಾಕೆ ಇದ್ಕಿದ್ದಾಗೆ ಸುಮ್ಮನೆ ಆಗ್ಬಿಟ್ಟೆ? ಏನು ಯೋಚನೆ ಮಾಡ್ತಿದ್ಯಾ? ಅದು ದುರ್ಗಾ, ನಿನ್ನ ಹತ್ರ ಏನೋ ಕೇಳಬೇಕಿತ್ತು. ಯಾರಿಗೂ ಸಿಗದೇ ಇರೋ ಹಾಗೆ ಏನೇನಾದರೂ ಬಚ್ಚಿಡಬೇಕು ಅಂದರೆ ಅದನ್ನು ನೀನು ಎಲ್ಲಿ ಬಚ್ಚಿಡ್ತೀಯಾ? ಬಚ್ಚಿಡೋದಾ? ಅಂದರೆ ಒಡವೆನಾ ಅಥವಾ ಹಣನಾ? ಅದೆಲ್ಲ ಅಲ್ಲ ದುರ್ಗಾ, ಬೆಲೆ ಕಟ್ಟಕ್ಕಾಗದೇ ಇರೋ ಒಂದು ಜೀವ ಅಂತ ಅನ್ಕೋ. ಅದು ಯಾರ ಕಣ್ಣಿಗೂ ಬೀಳದೇ ಇರೋ ಹಾಗೆ ಎಲ್ಲಾದರೂ ಬಚ್ಚಿಡಬಹುದು ಅಂತ ನಿನ್ಗನ್ಸತ್ತಾ? ಯಾರಿಗೂ ಸಿಗಬಾರ್ದು ಅಂದರೆ ಎಲ್ರಿಗೂ ಗೊತ್ತಿರೋ ಜಾಗದಲ್ಲಂತೂ ಖಂಡಿತವಾಗ್ಲೂ ಅಲ್ಲ. ಅದ್ರ ಬದಲಾಗಿ ಆ ಜಾಗಕ್ಕೆ ಬೇರೆ ಯಾರೂ ಹೋಗೋಕ್ಕಾಗಬಾರ್ದು ಅಂತ ರಹಸ್ಯ ಜಾಗದಲ್ಲಿ ಇಡ್ತೀನಿ. ಆ ಜಾಗ ನಮಗೆ ಮಾತ್ರ ಗೊತ್ತಿರಬೇಕು. ಅಕಸ್ಮಾತ್ ಅಲ್ಲಿಗೆ ಹೋಗೋಕ್ಕೆ ಯಾರಿಗಾದ್ರೂ ದಾರಿ ಗೊತ್ತಿದ್ರು ಆದರೆ ಅವರು ಧೈರ್ಯ ಮಾಡಬಾರ್ದು.
ಅಂಥ ಜಾಗದಲ್ಲೇ ಅಲ್ವಾ ಅಕ್ಕ ವಸ್ತುಗಳನ್ನ ಸುರಕ್ಷಿತವಾಗಿ ಇಡಕ್ಕಾಗೋದು? ರಹಸ್ಯದ ಜಾಗ, ಹಾಂ, ಅಂದರೆ ಆ ಸೀಕ್ರೆಟ್ ರೂಮ್. ಮಾಳ್ವಿಕಾ ಪೂರ್ತಿ ದಿನ ಅಲ್ಲೇ ಇರ್ತಾಳೆ ಅಂದಮೇಲೆ ದಾಕ್ಷಾಯಿಣಿ ಅತ್ತೆ ಕೂಡ ಅಲ್ಲೇ ಇರಬೇಕು. ಏನಕ್ಕ ಮತ್ತೆ ಯಾವುದೋ ಲೋಕಕ್ಕೆ ಹೋಗಿದ್ಯಾ? ನಾನು ಹೇಳಿದ್ದು ಸರಿ ತಾನೆ? ಸರಿ ಮಾತ್ರ ಅಲ್ಲ ದುರ್ಗಾ, ನೀನು ನನ್ನ ದೊಡ್ಡ ಸಮಸ್ಯೆಗೆ ದಾರಿ ತೋರಿಸ್ದೆ. ಮಾಳ್ವಿಕಾ, ನೀನು ದಾಕ್ಷಾಯಿಣಿ ಅತ್ತೆನ ನಮ್ಮ ಕಣ್ಣು ಎದುರುಗಡೆನೆ ಇಟ್ಕೊಂಡು ನಾಟಕ ಮಾಡ್ತಿದ್ದೆ ಅಲ್ವಾ? ಇವತ್ತು ನಿನ್ನ ಸೀಕ್ರೆಟ್ ರೂಮ್ ಬಾಗಿಲು ಓಡಿಯೋ ಸಮಯ ಬಂದಿದೆ. ಆ ದೈವಿ ಶಕ್ತಿ ನನ್ನ ಜೊತೆ ಇರೋವಾಗ ನಿನ್ನ ಮಂತ್ರಗಳು ನನ್ನ ತಡೆಯೋದಕ್ಕಾಗದೇ ಇಲ್ಲ. ಕಂದ, ನೀನು ತುಂಬ ಬ್ಯಾಡ್ ಗರ್ಲ್. ಇಲ್ಲಿ ಅಪ್ಪನೊಬ್ಬನ್ನೇ ಬಿಟ್ಟು ನೀನು ಮಾತ್ರ ಸಮ್ಮರ್ ವೆಕೇಷನ್ನ ಎಂಜಾಯ್ ಮಾಡ್ತಾಯಿದ್ಯಾ? ನಾನೇನು ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀನಿ ಗೊತ್ತಾ? ನಿನಗೆ ಮಾತ್ರ ಅಪ್ಪನ ಬಗ್ಗೆ ಕೇರೇ ಇಲ್ಲ. ಈ ಹೆಣ್ಮಕ್ಳೇ ಹೀಗೆ, ಅಪ್ಪಂದ್ರ ಮಾತು ಕೇಳಲ್ಲ, ಅವ್ರ ಮಾತನ್ನೇ ಅಪ್ಪಂದ್ರ ಕೇಳೋ ಹಾಗೆ ಮಾಡ್ತಾರೆ. ಈ ಪ್ರಪಂಚದಲ್ಲಿ ಗಂಡಸ ಸ್ಥಿತಿ ತುಂಬ ಕ್ರಿಟಿಕಲ್ ಆಗಿದೆ. ಮೊದಲು ಅಮ್ಮನ ಮಾತು ಕೇಳಬೇಕು, ಆಮೇಲೆ ಹೆಂಡತಿ ಮಾತು, ಮಕ್ಕಳಾದ್ಮೇಲೆ ಅವ್ರ ಮಾತು. ಪಾಪ ಅಪ್ಪಂದರು, ಹೇ ನಮ್ಮ ಜನ್ಮನೇ ಇಷ್ಟು. ನಮಗೆ ಕಾಟ ಕೊಡೋದಕ್ಕೆ ಒಬ್ಬರಾದ್ಮೇಲೆ ಒಬ್ಬರು ರೆಡಿ ಇರ್ತಾರೆ. ನಮ್ಮ ಫ್ರೀಡಮ್ನ ಅವ್ರ ಜೇಬಲ್ಲಿ ಹಾಕ್ಕೊಂಡು ಅವ್ರ ತಾಳಕ್ಕೆ ತಕ್ಕಂತೆ ನಮ್ಮನ್ನ ಕುಣಿಸ್ಬಿಡ್ತಾರೆ. ದುರ್ಗಾ, ನೀನು ಯಾವಾಗ ಬಂದೆ? ಅಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದೆ? ರೆಕಾರ್ಡ್ ಮಾಡ್ತಾ ಇದ್ದ? ಹೌದು. ನೀವು ಗಂಡಸರು ಗೋಲ್ಡ್ ಬಗ್ಗೆ ಅದ್ಭುತವಾಗಿ ಮಾತಾಡ್ತಿದ್ರಲ್ಲ, ಅದನ್ನೆಲ್ಲ ರೆಕಾರ್ಡ್ ಮಾಡಿದ್ದೀನಿ. ಇವಾಗ ಇದನ್ನ ಪುಟ್ ಮೇಡಮ್ ಕಳಿಸ್ತೀನಿ, ಅವಳು ನಿಮ್ಮನ್ನ ಸರಿಯಾಗಿ ವಿಚಾರಿಸ್ಕೋತಾಳೆ. ದುರ್ಗಾ, ಬೇಡ ನೋಡು, ಆ ವಿಡಿಯೋ ಡಿಲೀಟ್ ಮಾಡು. ಆಗಲ್ಲ. ಸುಮ್ಮನೆ ಫೋನ್ ಕೊಡು. ಕೊಡಲ್ಲ ನಾನು. ಕೊಡು ದುರ್ಗಾ. ನಾನು ಕೊಡಲ್ಲ. ಕೊಡ್ತೀಯೋ ಇಲ್ವೋ? ಕೊಡಲ್ಲ. ಬಾಸು,